Yes, hello everyone. Welcome back to the channel. So in the previous session, I have discussed about atomic trends in the properties. The first property I have discussed about atomic radius. ಹೌದಾ ಅಟಾಮಿಕ್ ಟ್ರೆಂಡ್ಸ್ ಇನ್ periodic properties ಅಂತ ನಾವು ಕರಿತಾ ಇದ್ವಿ. ಅಲ್ಲಿ ಏನು ಮಾಡ್ತೀವಿ ನಾವು ಯಾವುದೋ ಒಂದು ಫಿಸಿಕಲ್ ಪ್ರಾಪರ್ಟಿ ಅದು ಹೇಗೆ ವೇರಿ ಆಗುತ್ತೆ ಅಲಾಂಗ್ ಎ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್. ಈಗ ಪೀರಿಯಡ್ ಅಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಹಾಗೆ ಡೌನ್ ದ ಗ್ರೂಪ್ ಅಲ್ಲಿ ಕೂಡ ಅದು ಹೇಗೆ ವೇರಿ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ತಿದೀವಿ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಯಾವ್ದು ಕಲ್ತೀವಿ ನಾವು ಅಟಾಮಿಕ್ ರೇಡಿಯಸ್ ಅಂತ ಹೇಳಿದೆ. ನಾನು ಏನು ಅಟಾಮಿಕ್ ರೇಡಿಯಸ್ ಅಂದ್ರೆ ಜಸ್ಟ್ ವಿ ರಿಕಾಲ್ ದ ಡೆಫಿನೇಷನ್. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ಆನ್ ಅಟಮ್ ಈಸ್ ಕಾಲ್ಡ್ ಅಟಾಮಿಕ್ ರೇಡಿಯಸ್. ಅಂದ್ರೆ ಈಗ ಅಟಾಮಿಕ್ ರೇಡಿಯಸ್ ಹೇಗೆ ವೇರಿ ಆಗುತ್ತೆ, ಅಟಾಮಿಕ್ ರೇಡಿಯಸ್ ಏನು ಹೇಳಿದೀವಿ, ಅಲಾಂಗ್ ಎ ಪೀರಿಯಡ್ atomic radius goes on decreases. ಅದಕ್ಕೆ ಆನ್ಸರ್ ಏನು ಕೊಟ್ಟಿದ್ವಿ, why decreases? It is due to increase in the nuclear charge. Okay, along a period every time added electron goes to same shell but nuclear charge goes on increases, hence atomic radius decreases. Okay, exception ಏನು, except noble gases. Further down the group ಏನು ಹೇಳಿದೀವಿ ನಾವು, down the group atomic radius goes on increases. ಇದಕ್ಕೆ ರೀಸನ್ ಏನು ಕೊಟ್ವಿ, ಡೌನ್ ದ ಗ್ರೂಪ್ ಆಸ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್, ಅಂದ್ರೆ ಶೆಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆಸ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್ ಹೆನ್ಸ್ ಅಟಾಮಿಕ್ ರೇಡಿಯಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ಆಸ್ ಲೈಕ್ ಅಟಾಮಿಕ್ ರೇಡಿಯಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಮೋರ್ ಕಾನ್ಸೆಪ್ಟ್. ಈಗ ಅಟಾಮಿಕ್ ರೇಡಿಯಸ್ ಥರಾನೇ ಏನದು ಅಯಾನಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಓಕೆ, ಈಗ ಅಟಮ್ಸ್ ಮತ್ತೆ ಅಯಾನ್ಸ್ ಎರಡು ಸ್ಪೀಸೀಸ್ ಇದೆ ನಮಗೆ, ಎಕ್ಸಿಸ್ಟ್, ಬೋತ್ ಎಕ್ಸಿಸ್ಟ್. ಅಟಮ್ಸ್ ಆಲ್ಸೋ ಎಕ್ಸಿಸ್ಟ್ ಅಂಡ್ ಅಯಾನ್ಸ್ ಆಲ್ಸೋ ಎಕ್ಸಿಸ್ಟ್. ಈಗ ಅಟಮ್ ಅಂತ ಬಂದ್ರೆ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀವಿ, ಅಯಾನ್ಸ್ ಅಂತ ಬಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಅಯಾನಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಓಕೆ, ವೆಲ್ ನಾವು ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಯಾನಿಕ್ ರೇಡಿಯಸ್. ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ದೀವಿ. ಓಕೆ, ವೆಲ್ now coming to the ionic radius. ಈಗ ಏನಿದು ಡೆಫಿನೇಷನ್, ಅಯಾನಿಕ್ ರೇಡಿಯಸ್ ಅನ್ನು ನಾವು ಹೇಗೆ ವ್ಯಾಖ್ಯಾನ ಮಾಡಬಹುದು, how we can define means it is the effective distance from center of nucleus to the outermost shell ಎಲ್ಲಿ ಆಫ್ ಎ ಅಯಾನ್ಸ್ ಅಂತ ಹೇಳ್ತೀವಿ. ಜಸ್ಟ್ ಅಟಾಮಿಕ್ ರೇಡಿಯಸ್ ಏನು ಹೇಳಿದೀವಿ ನಾವು, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ಆನ್ ಅಟಮ್, ಅದಕ್ಕೇನು ಕರ್ದೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರ್ದೀವಿ. ಹೌದಾ, ಈಗ ಅಯಾನಿಕ್ ರೇಡಿಯಸ್ ಅಂತ ಬಂದ್ರೆ ಸೇಮ್ ಟ್ಯೂನು. ಏನ್ ಟ್ಯೂನ್ ಅದು, ದ ಡಿಸ್ಟೆನ್ಸ್ ಬಿಟ್ವೀನ್ ಓಕೆ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ಆನ್ ಅಯಾನ್ ಈಸ್ ಕಾಲ್ಡ್ ಅಯಾನಿಕ್ ರೇಡಿಯಸ್. ಅದರ ಡಿಫ್ರೆನ್ಸ್. ಸೊ ಇಲ್ಲಿ ಅಯಾನಿಕ್ ರೇಡಿಯಸ್ ಏನ್ ಹೇಳ್ತಿದೀವಿ, ಇಟ್ ಈಸ್ ದಿ ಎಫೆಕ್ಟಿವ್ ಡಿಸ್ಟೆನ್ಸ್ from center of nucleus of ions is called ionic radius. Okay, well suppose if I consider ions, ಏನಿದು ಅಯಾನ್ ಅಂದ್ರೆ, ಜನರಲಿ ಅಯಾನ್ಸ್ ಅಂದ್ರೆ ಯಾವುದು ಕರಿತೀವಿ ಅಂದ್ರೆ ದೇ ಆರ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಯಾವುದಕ್ಕೆ ಅಯಾನ್ ಅಂತ ಕರಿಬೇಕು ನಾವು, ದಟ್ ಈಸ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಯಾವ ಪಾರ್ಟಿಕಲ್ ಮೇಲೆ ಚಾರ್ಜ್ ಇರುತ್ತೆ ಅವುಗಳನ್ನ ನಾವು ಅಯಾನ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಚಾರ್ಜ್ಡ್ ಪಾರ್ಟಿಕಲ್ ಹೇಗೆ ಫಾರ್ಮ್ ಆಗುತ್ತೆ, ವಿ ಹ್ಯಾವ್ ಟೂ ಪಾಸಿಬಿಲಿಟೀಸ್. These charged particles are formed when a neutral atom either lose or gain electrons. ಅಂದ್ರೆ ಚಾರ್ಜ್ ಯಾವ ರೀತಿ ಬರುತ್ತೆ, either by losing or gaining one or more electron, that neutral particle will be get converted into ions. ಅಂದ್ರೆ ಅಯಾನಿಕ್ ರೇಡಿಯಸ್ ಅಂದ್ರೆ ಇಟ್ ಇಸ್ ಅ ರೇಡಿಯಸ್ ಆಫ್ ಎನ್ ಅಯಾನ್. ಈಗ ಅಯಾನ್ ಅಂದ್ರೆ ಏನು, ಅಯಾನ್ಸ್ ಅಂದ್ರೆ ಏನು, ಇಟ್ ಈಸ್ ಎ ಚಾರ್ಜ್ ಪಾರ್ಟಿಕಲ್ ಅಂತ ಹೇಳ್ತಿದೀವಿ, ರೈಟ್. ದ ಚಾರ್ಜ್ ಪಾರ್ಟಿಕಲ್ಸ್ ಕ್ಯಾರಿಂಗ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್. ಯಾವ ಪಾರ್ಟಿಕಲ್ ತನ್ನ ಮೇಲೆ ಓಕೆ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಅನ್ನ ಹೊಂದಿರುತ್ತೆ ಅವುಗಳನ್ನು ಏನು ಕರಿತೀವಿ ನಾವು, ಅಯಾನ್ಸ್ ಅಂತ ಕರಿತೀವಿ. ಹೌದಾ, ಎಷ್ಟು, ದೇರ್ ಆರ್ ಟೂ ಟೈಪ್ಸ್. There are some particles they carry positive charge and there are some particles they may carry negative charge. Overall ಏನು ಹೇಳ್ತೀವಿ, charged particles are called ions. Well, ಈ ions ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದೀವಿ, either by losing or
gaining one or more electrons. Okay, ನೆನ್ಪಿಟ್ಕೊಳ್ಳಿ, how ions are formed. Neutral atoms, by losing one or more electrons, ions will be formed. Okay, well, now if I consider ions, ಅಂದ್ರೆ ಎಷ್ಟು types ಇದಾವೆ ಇಲ್ಲಿ as per the concept? ions electron loss ಮಾಡ್ಕೊಳ್ಳೋದ್ರಿಂದನೂ ions ಫಾರ್ಮ್ ಆಗ್ಬೋದು. ಒನ್ ಮೋರ್ ಪಾಸಿಬಿಲಿಟಿ ಏನಿದೆ ನಮಗೆ, ions they may gain the particle, neutral atoms may gain one or more electrons so that ions will be formed. So we can say here there are two types of ions. ಅಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಅವು ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳ್ಳೋ ಮುಖಾಂತರನು ಅಯಾನ್ಸ್ ಫಾರ್ಮ್ ಆಗಬಹುದು, ಅಥವಾ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳೋ ಮುಖಾಂತರನು ಅಯಾನ್ಸ್ ಫಾರ್ಮ್ ಆಗಬಹುದು. ಸೊ ವಿ ಸೇ ಅಯಾನ್ಸ್ ದೇರ್ ಆರ್ ಟೂ ಟೈಪ್ಸ್. ಯಾವ್ದ್ಯಾವ್ದದು? ಒನ್ ಟೈಪ್ ಆಫ್ ಅಯಾನ್ಸ್ ಆರ್ ಕಾಲ್ಡ್ ಕ್ಯಾಟಯಾನ್ಸ್. ಅಂದ್ರೆ ಕ್ಯಾಟಯಾನ್ಸ್ ಇದು ಎ ಟೈಪ್ ಆಫ್ ಅಯಾನ್ಸ್. ಕ್ಯಾಟ್ ಅಂತ ಹೇಳ್ತೀವ, ಕ್ಯಾಟ್ ಅಯಾನ್, ಇಟ್ಸ್ ಎ ಒನ್ ಟೈಪ್ ಆಫ್ ಅಯಾನ್. ಹೇಗೆ ಕ್ಯಾಟಯನ್ ಫಾರ್ಮ್ ಆಗುತ್ತಂದ್ರೆ, when neutral atom loses one or more electron. ಈಗ ನ್ಯೂಟ್ರಲ್ ಅಟಮ್ ಹೇಳಿದೀವ, ನ್ಯೂಟ್ರಲ್ ಅಟಮ್ when it loses one or more electron, what of ions are formed? Cations are formed. So cations a positively charged particles. Cations ಏನದು? It is a positively charged particles. ಈಗ ನಾವು ಹೇಗೆ ನೆನಪಿಟ್ಕೊಳ್ಳೋದು? ಕ್ಯಾಟ್, CAT, ಕ್ಯಾಟ್ ಅಂತ ಹೇಳ್ತೇವೆ, ಇಲ್ಲಿ ಪ್ಲಸ್ ಟಿ ಅಂದ್ರೆ ಕ್ಯಾಟ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಇಟ್ ಇಸ್ ಅ ಒನ್ ಟೈಪ್ ಆಫ್ ಅಯಾನ್. ಏನದು? when neutral atom loses one or more electron, resultant will be cations. So a positively charged particles are commonly called cation. ಇದು ಒನ್ ಟೈಪ್ ಆಫ್ ಅಯಾನ್. ಅಂದ್ರೆ ಎಲೆಕ್ಟ್ರಾನ್ ಲಾಸ್ ಆಗೋದ್ರಿಂದ ಯಾವ ಟೈಪ್ ಆಫ್ ಅಯಾನ್ ಸಿಗುತ್ತೆ ನಮಗೆ? ಕ್ಯಾಟಯಾನ್ ಸಿಗುತ್ತೆ. ವೆಲ್, ಸೆಕೆಂಡ್ ಟೈಪ್ ಏನಿದೆ? ಯಾನ್ ಅಯಾನ್ಸ್ ಅಂತ ಇದೆ. ಓಕೆ, ಸೆಕೆಂಡ್ ಟೈಪ್ ಆಫ್ ಅಯಾನ್ ಈಸ್ ಯಾನ್ ಅಯಾನ್. ಏನಿದು ಯಾನ್ ಅಯಾನ್? ಯಾನ್ ಅಯಾನ್ ಏನಂದ್ರೆ, when neutral atoms gain one or more electrons. ಈಗ ನ್ಯೂಟ್ರಲ್ ಅಟಮ್ ಇದೆ, ಅದೇನಾದ್ರೂ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಂದ್ರೆ ಅವಾಗ ಏನಾಗುತ್ತೆ? ರಿಸಲ್ಟೆಂಟ್ ಇಂಟು formation of ions. So ions are nothing but negatively charged particles are called anions. Okay, two type of ions. What are those? Cations and anions. Cation andre positively charged particle and anions are nothing but negatively charged particles. So if I consider ions, yes, we have two type of ions, cations and anions. So well, now if I compare radius of an element, okay, radius of an element with its cation and anionic form. ಈಗ ಯಾವುದೋ ಒಂದು ಎಲಿಮೆಂಟ್ ಅನ್ನ ತಗೋತೀನಿ, ಆ ಎಲಿಮೆಂಟ್ ಅನ್ನ ತಗೊಂಡು ನಾವೇನ್ ಮಾಡ್ತಿದೀವಿ, ಆ ಎಲಿಮೆಂಟ್ ಅದು ಕ್ಯಾಟಯನ್ ಫಾರ್ಮ್ ಆದ್ರೆ ಅದರ ರೇಡಿಯಸ್ ಏನಿರುತ್ತೆ, ಅದೇ ಎಲಿಮೆಂಟ್ ಯಾನೈನ್ ಫಾರ್ಮ್ ಆದ್ರೆ ಅದರ ರೇಡಿಯಸ್ ಏನಿರುತ್ತೆ ಅಂತ ನಾವು ಕಂಪೇರ್ ಮಾಡ್ತಿದೀವಿ. ಅಂದ್ರೆ ಇಲ್ಲಿ ಮೂರು ರೇಡಿಯಸ್ ಬರ್ತವೆ: radius of an element, radius of a cation, radius of a anion. Now we are comparing three radius values here. What are those? Radius of an element is compared with which one? Radius of its cation and radius of its anion. Well, now we compare ಮಾಡಿದ್ರೆ ಇಲ್ಲಿ ಏನು ಸೀಕ್ವೆನ್ಸ್ ತೋರಿಸ್ತಿದೀವಿ ನಾವು? Say the radius of cation is less. ಈ ಡಯಾಗ್ರಾಮ್ ಅಲ್ಲಿ ಏನು ತೋರಿಸ್ತಿದೀವಿ ನಾವು? Radius of cation is less than radius of a neutral atom. Radius of cation is less than radius of a neutral atom. Further, radius of neutral atom is less than radius of a its anion. ಅಂದ್ರೆ ಒಂದು ಸೀಕ್ವೆನ್ಸ್ ಹೇಳ್ತಾ ಇದ್ದೀನಿ ನಾನು ಇಲ್ಲಿ. ಏನು? radius of a cation is less than radius of a cation is less than neutral species. Okay, neutral element, and radius of neutral element is less than its anion. ಈ ಒಂದು ಸೀಕ್ವೆನ್ಸ್ ಹೇಳ್ತಾ ಇದ್ದೀವಿ. So for any element, radius of its cation is less while radius of its anion will be more. Okay, well, ಈಗ ನಾನು ಯಾಕೆ ಈ ರೀತಿ ಇದೆ ಅಂದ್ರೆ, radius of cation is smaller than its atom. ಏನ್ ಹೇಳ್ತಿದೀವಿ ನಾವಿಲ್ಲಿ?
radius of a cation radius is smaller than its atom. Yake reason enu? Since the cation has less number of electrons. Yenideli cation has lesser electrons than neutral atoms and has more effective nuclear charge. Andre cation ಹೇಗೆ ಫಾರ್ಮ್ ಆಗುತ್ತೆ? By losing one or more electron. ಈಗ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಲಾಸ್ ಆಯ್ತಂದ್ರೆ ಏನಾಗುತ್ತೆ? Yes, nuclear charge will be more. It has a there is a more effective nuclear charge ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ ಏನು? ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ. So there will be greater attraction between increased nuclear charge with less number of electrons. Therefore its size decreases. cation ಯಾವಾಗಲೂ ಅದರ ಸೈಜ್ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂದ್ರೆ two reasons. ಒಂದು ರೀಸನ್ ಏನು ಹೇಳ್ತೀವಿ? cation has less number of electrons. Second reason, it has a more effective nuclear charge. Because of this, the attraction increases, so size decreases. Okay, well, now if I consider anion ಗೆ ಹೇಳ್ತಿದೀವಿ the radius of a anion. Okay, so the anion radius is bigger than its atom. ಈಗ anion radius ಮತ್ತೆ ಅದರ atom ಜೊತೆ ಕಂಪೇರ್ ಮಾಡಿದ್ರೆ the anion radius is larger or more than radius of its atom. ಯಾಕೆ ಇಲ್ಲಿ ರೇಡಿಯಸ್ ಜಾಸ್ತಿ ಇರುತ್ತೆ ಅಂದ್ರೆ ಅಗೇನ್ ರೀಸನ್ ಏನು ಕೊಡ್ತಿದೀವಿ ಇಲ್ಲಿ? since these anions how anions are formed? Due to addition of one or more electrons. Okay, when one or more electrons are added, resultant will be anion. So because the addition of one or more electron would result into increased repulsion among the electrons. Andre when we add extra electron, what happens? There will be electron repulsion. Due to this repulsion, what happens? That electron cloud expands. Andre when we add extra electron to a shell, ಈಗ ಒಂದು ಇದು ನ್ಯೂಕ್ಲಿಯಸ್ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇದೆ. ಈಗ ನಾವು ಆಲ್ರೆಡಿ ಎರಡು ಎಲೆಕ್ಟ್ರಾನ್ ಇದೆ ಅಂತ ತಗೊಳ್ಳೋಣ ವೇಲೆನ್ಸ್ ಶೆಲ್ ಅಲ್ಲಿ. ಈಗ ನಾವೇನ್ ಮಾಡ್ತಿದೀವಿ? ಸೇ ವಿ ಹ್ಯಾವ್ ಆಡೆಡ್ ಅನದರ್ 2 ಎಲೆಕ್ಟ್ರಾನ್. ಇನ್ನೂ 2 ಎಲೆಕ್ಟ್ರಾನ್ ಅದಕ್ಕೆ ನಾವು ಆಡ್ ಮಾಡಿದೀವಿ. ಆಲ್ರೆಡಿ ಮೊದಲು 2 ಎಲೆಕ್ಟ್ರಾನ್ ಇತ್ತು. ನಾವು ವಿ ಹ್ಯಾವ್ ಆಡೆಡ್ ಅನದರ್ 2 ಎಲೆಕ್ಟ್ರಾನ್ಸ್. ಮತ್ತೆ 2 ಎಲೆಕ್ಟ್ರಾನ್ ಅದಕ್ಕೆ ಆಡ್ ಮಾಡ್ತಿದೀವಿ. ಓಕೆ, ಸೇ ದೀಸ್ ಆರ್ ದ ಆಡೆಡ್ ಎಲೆಕ್ಟ್ರಾನ್ಸ್. ಈಗ ಆಡ್ ಮಾಡಿದಾಗ ಏನಾಗುತ್ತೆ? ಸೇ ದೇರ್ ವಿಲ್ ಬಿ ರಿಪಲ್ಷನ್ ಅಮಾಂಗ್ ದ ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ ರಿಪೆಲ್ ಆಗುತ್ತಾ? ರಿಪೆಲ್ ಆಗೋದ್ರಿಂದ ಏನಾಗುತ್ತೆ? ಇಟ್ ಲೀಡ್ಸ್ ಟು an expansion of electron cloud. Earlier ಅಷ್ಟೇ ಕ್ಲೌಡ್ ಇರುತ್ತೆ. when we add electron, it leads to expansion of electron cloud. ಈ ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಯ್ತಂದ್ರೆ ಡಿಸ್ಟೆನ್ಸ್ ಏನಾಗುತ್ತೆ? ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದಿ that cloud. Actually what happens? Distance increases. Okay, earlier it is only this much, distance is less, so atomic radius is less. When we added electron, what happened? The distance increases. ಈ ಡಿಸ್ಟೆನ್ಸ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಏನರ್ಥ ಇಲ್ಲಿ? that radius increases. ಅರ್ಥ ಆಯ್ತಾ? ಸೊ cation ಅಂತ ಬಂದ್ರೆ atomic radius is less than its atom. ರೀಸನ್ ಏನು ಕೊಡ್ತೀವಿ? So cations are going to have less number of electrons and there is a increase in the net effective nuclear charge. Therefore its radius is less. Then coming to the anion. Anion ಏನು ಹೇಳ್ತೀವಿ? In case of anion, addition of one or more electron results into increased repulsion among the electrons, hence size increases. Okay, so on comparison, when we compare radius of an element with its cation and ionic radius, what is the sequence? Cation has less radius. Radius of a cation is less than radius of a neutral atom. Then radius of a neutral atom is less than radius of a anion. Okay, idu ನೆನಪಿಟ್ಟುಕೊಳ್ಳಿ. Well, next, now regarding if I consider isoelectronic species, that is variation in radius of isoelectronic species. ನಾವು ಫಸ್ಟ್ ಏನು ಕನ್ಸಿಡರ್ ಮಾಡಿದೆ? ಈಗ ಯಾವುದೇ ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ ಆ ಎಲಿಮೆಂಟ್ ಕ್ಯಾಟಯನ್ ಮತ್ತು ಆನಿಯನ್ ಫಾರ್ಮ್ ಅಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ. ನಾವು ವಿ ಆರ್ ಕನ್ಸಿಡರಿಂಗ್ ವೇರಿಯೇಷನ್ ಆಫ್ ರೇಡಿಯಸ್ ಆಫ್
isoelectronic species ಅಂತ ಹೇಳ್ತಿದ್ದೀವಿ. ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಇನ್ನು ಪ್ರಿವಿಯಸ್ ಸೆಷನ್ ನಲ್ಲಿ. ಏನು ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದ್ರೆ ವರ್ಡ್ ಏನ್ ಹೇಳುತ್ತೆ? ಐಸೋ ಎಲೆಕ್ಟ್ರಾನಿಕ್. ಹೌದಾ? ಐಸೋ ಅಂದ್ರೆ ಏನ್ ಹೇಳ್ಕೊಡುತ್ತೆ? ಸೇಮ್. ಎಲೆಕ್ಟ್ರಾನಿಕ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಅಂದ್ರೆ ಐಸೋ ಎಲೆಕ್ಟ್ರಾನಿಕ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ? Isoelectronic species means the chemical species. It may be atom, ion or molecules having same number of electrons are called isoelectronic species. Well, here we got the meaning. So isoelectronic species means the atoms and ions contain the same number of electrons are called isoelectronic species. Example ಏನಿದೆ ನೋಡ್ರಿ ಇಲ್ಲಿ, O2 minus ಅಂತ ಇದೆ. O2 minus oxygen 8, ಓಕೆ 2 ಮೈನಸ್ ಅಂದರೆ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಟೋಟಲ್ ಎಷ್ಟಾಯಿತು? 10 ಎಲೆಕ್ಟ್ರಾನ್. ಎಫ್ ಮೈನಸ್ ಫ್ಲೋರಿನ್ ಅಟಾಮಿಕ್ ನಂಬರ್ 9 ಇದೆ. 9 ಎಲೆಕ್ಟ್ರಾನ್ ಆಲ್ರೆಡಿ ಇರುತ್ತೆ, ಮೈನಸ್ ಇದೆ. ಮೈನಸ್ 1 ಚಾರ್ಜ್ ಅಂದರೆ 1 ಮೋರ್ ಎಲೆಕ್ಟ್ರಾನ್ ಇದೆ. ಇಲ್ಲಿ ಕೂಡ ಎಷ್ಟು ಎಲೆಕ್ಟ್ರಾನ್ ಇದಾವೆ? 10 ಎಲೆಕ್ಟ್ರಾನ್ ಇದೆ. Na ಪ್ಲಸ್ ಸೋಡಿಯಂ ಅಟಾಮಿಕ್ ನಂಬರ್ 11 ಇದೆ. Na ಪ್ಲಸ್ ಅಂದರೆ 1 ಎಲೆಕ್ಟ್ರಾನ್ ಲಾಸ್ ಆಗಿದೆ. 11ರಲ್ಲಿ 1 ಹೋದರೆ ಎಷ್ಟು ಉಳಿತು? ಅಗೇನ್ ಇಟ್ ಆಲ್ ಹ್ಯಾಸ್ 10 ಎಲೆಕ್ಟ್ರಾನ್. Mg2 ಪ್ಲಸ್ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು? 12, 12. ಸೊ 2 ಪ್ಲಸ್ ಅಂದರೆ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ. 12ರಲ್ಲಿ 2 ಹೋದರೆ ಎಷ್ಟು ಉಳಿತು? ಎಸ್ 10. ಮೀನ್ಸ್ ಆಲ್ ದೀಸ್ ಸ್ಪೀಸೀಸ್ O2 minus, F minus, Na plus and Mg2 plus all have same number of electrons. ಎಷ್ಟಿದೆ? ಸೇಮ್ ಅಂದರೆ 10 ಇದಾವೆ. Therefore all these are considered as a isoelectronic species. ಅರ್ಥ ಆಯ್ತಾ? Well, now in case of isoelectronic species, atomic ionic radius varies. Well, just go through the statement here. So what is that? Cation with a greater positive charge. Please okay, analyze it properly, understand it properly. Cation with a greater positive charge. So it's one of the very important concept. Cation with a greater positive charge will have smaller radius. Andre when I compare the cation with the higher positive charge has a smaller radius because of a greater attraction of the element towards the nucleus. Due to, what is the reason here? Due to increase in the effective nuclear charge. Andre first point ಏನು ನೆನಪಿಡೋದಿಲ್ಲಿ? The cation with the greater positive charge have a smaller radius. ಯಾವ ಕ್ಯಾಟಯನ್ಗೆ ಜಾಸ್ತಿ ಚಾರ್ಜ್ ಇರುತ್ತೆ ಅದರ ರೇಡಿಯಸ್ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ there is a greater attraction between nucleus and the outermost electrons. ಯಾಕೆ? It is because of increase in the effective nuclear charge. Okay, well, next if I consider example, see here isoelectronic species consider ಮಾಡಬೇಕು ನಾವು. ಹೌದಾ? ಸೋಡಿಯಂ ಪ್ಲಸ್ Mg2 ಪ್ಲಸ್ Al3 ಪ್ಲಸ್. ಸೋಡಿಯಂ ಅಟಾಮಿಕ್ ನಂಬರ್ 11. ಹೌದಾ? ಅಟಾಮಿಕ್ ನಂಬರ್ 11 ಇದೆ. Na ಪ್ಲಸ್ ಅಂದರೆ 1 ಎಲೆಕ್ಟ್ರಾನ್ ಲಾಸ್ ಆಗಿದೆ, -1. ಎಷ್ಟು? 10 ಎಲೆಕ್ಟ್ರಾನ್ಸ್. Mg2 ಪ್ಲಸ್ ಅಟಾಮಿಕ್ ನಂಬರ್ 12 ಇದೆ. +2 ಅಂದರೆ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ. 12 - 2 ಎಷ್ಟಾಯಿತು? ಸೊ ಅಗೇನ್ 10 ಎಲೆಕ್ಟ್ರಾನ್. ಓಕೆ. Then aluminum atomic number 13 ಇದೆ. ಓಕೆ. ನಾವು ಹಿಯರ್ ಅಲ್ಯೂಮಿನಿಯಂ 3+ ಅಂತ ಕೊಟ್ಟಿದ್ದಾರೆ. 3+ ಅಂದರೆ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗಿದಾವೆ? 3 electron were lost. Now what is the remaining? 10 electrons. So now I can say Na plus, Mg2 plus and Al3+ are isoelectronic. All they have 10 electrons. ಈಗ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? In case of isoelectronic species, cation with a greater positive charge has smaller radius. ಈಗ ಮೂರರಲ್ಲಿ ಯಾವುದಕ್ಕೆ ಚಾರ್ಜ್ ಜಾಸ್ತಿ ಇದೆ? Al3+. ಅಂದರೆ ಇದಕ್ಕೆ ಚಾರ್ಜ್ ಜಾಸ್ತಿ ಇದೆ, ಸೊ ಇಟ್ಸ್ ರೇಡಿಯಸ್ ಇಸ್ ಲೀಸ್ಟ್. ಚಾರ್ಜ್ +3 +2 ರೇಡಿಯಸ್ ಜಾಸ್ತಿ ಆಗುತ್ತೆ, +1 ಅದಕ್ಕಿಂತ ಜಾಸ್ತಿ ಇದೆ. ಸೊ ಅಮಾಂಗ್ ದೀಸ್ ಇಫ್ ಐ ಕನ್ಸಿಡರ್, ಓಕೆ, Na+ has greater radius, then the size of Na+ ion is more than Mg2+, then Al3+. It is a sequence. So what is to be remembered here? Cation with, in case of isoelectronic species, cation with the
greater positive charge will have smaller radius. ಈಗ ಎಲ್ಲ ಮೂರು ಎಕ್ಸಾಂಪಲ್ ಈ ಕೊಟ್ಟಿರೋ ಮೂರು ಅಯಾನ್ಸ್ ಅಲ್ಲಿ ಎಲ್ಲ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದೆ, Na+, Mg2 and Al3+. So less charge, more size. Na+ is having greater ionic radius than Mg2+, then Mg2+ is having higher ionic radius than Al3+. Okay, well, then coming to the anions. Anion bandre, anion with the higher negative charge. Okay, anion with the higher negative charge. Ali cation with the lower positive charge is going to have high radius. ಈಗ ಇಲ್ಲಿ ಏನು ಹೇಳ್ತಿದೀವಿ, anion with the higher negative charge will have larger radius. ಅಂದ್ರೆ anion with the higher negative charge is going to have large radius. What is the reason here? Say it is because of effective nuclear charge over the valence electron. It is because the effective nuclear charge over the valential electron decreases. ಈಗ ಏನಾಗುತ್ತೆ, ಈ valential how ions are formed ನಾ ಆಲ್ರೆಡಿ ನಿಮ್ಗೆ ಏನು ಹೇಳಿದೆ, say by adding one or more electron. ಸೊ ಈಗ ಆಲ್ರೆಡಿ ಅದರಲ್ಲಿ ಒಂದೆರಡು ಎಲೆಕ್ಟ್ರಾನ್ ಇದೆ ಅಂತ ತಗೊಳ್ಳೋಣ. ಮತ್ತೇನು ಮಾಡ್ತಿದ್ದೀವಿ, ಸೇ we are adding some other extra electrons to the valence shell. Now when we add electron, what happens? The effective nuclear charge over valential electron goes on decreases. Andre attraction between nucleus and outermost shell electron decreases. ಮೊದಲು ಏನಾಗುತ್ತಿತ್ತು, that attraction will be only for 2 electron, ಎರಡು electron ಅನ್ನು attract ಮಾಡ್ತಿತ್ತು. But now what happens, when we added electron 1 2 3, say when number of electron increases, that attractive force decreases. A force decrease agite andre enagutte, there will be increase in the size. Okay, therefore we say the anion with the higher negative charge, anion with higher negative charge is larger radius, it has a larger radius. Well, example antandre say F minus fluorine, O2 minus and N3 minus. Now ಈಗ ಅಟಾಮಿಕ್ ನಂಬರ್ ಹೇಳ್ತೀನಿ ನಾನು. ಫ್ಲೋರಿನ್ ಎಷ್ಟಿದೆ, ಫ್ಲೋರಿನ್ 9 ಇದೆ, ಆಕ್ಸಿಜನ್ 8 ಇದೆ, ನೈಟ್ರೋಜನ್ 7. ಇದು ಅಟಾಮಿಕ್ ನಂಬರ್. ಓಕೆ, ನಾವು ಎಫ್ ಮೈನಸ್ ಅಂತ ಇದೆ, ಮೈನಸ್ ಅಂದರೆ 1 ಎಲೆಕ್ಟ್ರಾನ್ ಈಸ್ ಆ್ಯಡೆಡ್. ಸೊ 9 + 1 ಎಷ್ಟಾಯಿತು, 10 ಎಲೆಕ್ಟ್ರಾನ್. ಓಕೆ, ದೆನ್ O2 ಮೈನಸ್, ಆಕ್ಸಿಜನ್ 8, ಆಲ್ರೆಡಿ 8 ಎಲೆಕ್ಟ್ರಾನ್ ಇದೆ, 2 ಮೈನಸ್ ಅಂದರೆ ವಿ ಹ್ಯಾವ್ ಆ್ಯಡೆಡ್ 2 ಎಲೆಕ್ಟ್ರಾನ್, ಸೊ ಅಗೇನ್ 10 ಎಲೆಕ್ಟ್ರಾನ್ಸ್. Nitrogen atomic number 7. N3 minus means say 3 electrons are added to its valence shell. So total how many? 10 electrons. So now whatever example F minus, fluoride, oxide and nitride, N3 minus, all have 10 electrons each, right? So that is electronic species. Now in this case, so if I compare their radius, ionic radius, ಏನು ಹೇಳುತ್ತೆ, the anion with the larger, okay, higher negative charge is going to have larger radius. ಅಂದ್ರೆ ಈಗ ಮೂರರಲ್ಲಿ ಯಾವುದಕ್ಕೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದೆ, it is N3 minus. Therefore size of nitride ion is more than oxide ion. Oxide ion is larger compared to fluoride ions. Okay, well, now if we consider among the N3 minus, O2 minus, F minus, Na plus, Mg2 plus and 3 plus. Okay, ಏನೇನು ಕೊಟ್ಟಿದ್ದಾರೆ, ನೈಟ್ರೈಡ್ ಅಯಾನ್, ಆಕ್ಸೈಡ್ ಅಯಾನ್, ಫ್ಲೋರೈಡ್ ಅಯಾನ್, ಸೋಡಿಯಂ ಅಯಾನ್, Mg2 plus, magnesium ion and aluminum ion, Al3 plus. Among these what is common in them? ಇವು ಎಲ್ಲ ಅಯಾನ್ಸ್ ಅಲ್ಲಿ ಏನು ಕಾಮನ್ ಇದೆ ಅಂತ ಕೇಳ್ತಿದ್ದಾರೆ ಫಸ್ಟ್ ಕ್ವಶನ್. ಸೆಕೆಂಡ್ ಏನಿದೆ, ಅರೇಂಜ್ ದಮ್ ಇನ್ ದಿ ಇನ್ಕ್ರೀಸಿಂಗ್ ಅಯಾನಿಕ್ ರೇಡಿಯಸ್. ಹೇಗೆ ಅರೇಂಜ್ ಮಾಡ್ಬೇಕು ನಾವು, ಇನ್ ದಿ ಇನ್ಕ್ರೀಸಿಂಗ್ ಅಯಾನಿಕ್ ರೇಡಿಯಸ್, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅದನ್ನ ಅರೇಂಜ್ ಮಾಡಬೇಕು. ವೆಲ್, ಈಗ ಆನ್ಸರ್ ಅಂತ ಬಂದ್ರೆ ಈಗ ನಾ ಆಲ್ರೆಡಿ ನಿಮಗೆ ಇವೆಲ್ಲ ಎಕ್ಸಾಂಪಲ್ಸ್ ಅನ್ನ ನೋಡಿದೀವಿ. ನೈಟ್ರೋಜನ್ 7 ಮೈನಸ್ ಇದೆ, N3 ಮೈನಸ್, 7 + 3 10 ಅಂದ್ರೆ 10 ಎಲೆಕ್ಟ್ರಾನ್ ಇದೆ. O2 ಮೈನಸ್ 10 ಎಲೆಕ್ಟ್ರಾನ್, F ಮೈನಸ್ 10 electron. Okay, Na plus 11 minus 1 10 electron, Mg2 plus
12 minus 2 10 electron, Al3 plus 13 minus 3 10 electron. ಅಂದ್ರೆ ಏನು ಕಾಮನ್ ಇದೆ ಇಲ್ಲಿ? Yes, all they have same number of electrons. Same number of electrons ಅಂದ್ರೆ ಎಷ್ಟಿದಾವೆ? All are having 10 electrons. 10 electrons ಅಂದ್ರೆ ಇದೆಲ್ಲ ಏನು ಎಕ್ಸಾಂಪಲ್? All are isoelectronic species. ಓಕೆ, ಎಲ್ಲ ಅಯಾನ್ಸ್ ಏನು ಕೊಟ್ಟಿದಾರಲ್ಲ, all are isoelectronic with one another. ಅಂದ್ರೆ ಫಸ್ಟ್ ನಮ್ಗೆ ಆನ್ಸರ್ ಸಿಕ್ತು. What is common in them means yes, all are going to have same number of electrons. Isoelectronic species. Now, second question ಏನಿದೆ, arrange them in the increasing ionic radius ಅಂತ ಇದೆ. So first ನೆನ್ಪಿಟ್ಕೊಳ್ಳೋದು ಏನಿಲ್ಲಿ, so in isoelectronic species, ions are going to have larger ionic radius than cations. First point. Okay, ನೆನ್ಪಿಟ್ಕೊಳ್ಳೋದೇನು, ions are going to have larger ionic radius. Ionic radius of anion is greater than cation. This is the first point to be remembered. Second point, ಈಗ anion ಅಥವಾ cation ಬಂದ್ರೆ, cation ಅಂದ್ರೆ ಹೇಳ್ತೀವಿ ನಾವು lower charge. Okay, low charge is going to have high atomic radius. ಯಾವುದು ಲೋ ಚಾರ್ಜ್ ಇರುತ್ತೆ ಅದರ ಅಟಾಮಿಕ್ ರೇಡಿಯಸ್, ಸಾರಿ ಅಯಾನಿಕ್ ರೇಡಿಯಸ್ ಈಸ್ ಮೋರ್. ಈ ಕ್ಯಾಟೈನ್ ಅಂತ ಬಂದು, ಸಾರಿ ಆನೈನ್ ಅಂತ ಬಂದ್ರೆ ಆನೈನ್ ವಿತ್ ಹೈಯರ್ ಚಾರ್ಜ್. ಹೈ ಚಾರ್ಜ್ ಇತ್ತಂದ್ರೆ ಅಯಾನಿಕ್ ರೇಡಿಯಸ್ ವಿಲ್ ಬಿ ಮೋರ್ ವಿತ್ ರೆಸ್ಪೆಕ್ಟ್ ಟು anion. So with respect to cation having lower charge is going to have high ionic radius. With respect to anions with higher charge going to have high ionic or more ionic radius. ಈಗ ನಾನು ಹಾಗೆ ಕಂಪೇರ್ ಮಾಡಿದ್ರೆ anions ಯಾವ್ದು ಇದಾವೆ, N3 minus O2 minus F minus. ಅಂದ್ರೆ ಈಗ ಕ್ಯಾಟೈನ್ ವಿತ್ ಲೋವರ್ ಚಾರ್ಜ್ Al3 plus comes first, ಹೌದಾ? ನೆಕ್ಸ್ಟ್ ಏನು ಬರುತ್ತೆ, Mg2 plus, ನೆಕ್ಸ್ಟ್ Na plus. So ಇದೇನಿದೆ increasing order. As charge of a cation decreases, size goes on increases. Next anions ಬಂದ್ರೆ anion ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ, anion with a lower charge less ionic radius. F minus comes first, followed by O2 minus, then N3 minus. Okay, so what is the sequence? Al3 plus is having less ionic radius than Mg2 plus, then Na plus, then F minus, then O2 minus, then N3 minus. Okay, well, next arrange in given order. First ಏನು ಕೊಟ್ಟಿದ್ದಾರೆ, increasing radius ಅಂತ ಕೊಟ್ಟಿದ್ದಾರೆ. Set of example, I minus, iodide, iodinium, I plus and iodine. Increasing radius ಅಲ್ಲಿ ಅದನ್ನು ಅರೇಂಜ್ ಮಾಡಬೇಕು. ಈಗ ಸಿಮಿಲರ್ಲಿ ಐರನ್ ಕೊಟ್ಟಿದ್ದಾರೆ, increasing radius, ಐರನ್, ferrous Fe2 plus and ferric ion Fe3 plus. ಈಗ ಫಾರ್ ಎ ಎಲಿಮೆಂಟ್, ಯಾವುದೇ ಒಂದು ಎಲಿಮೆಂಟ್ಗೆ ನಾವೇನು ಹೇಳಿದೀವಿ, ಇಟ್ಸ್ ಅ ಕ್ಯಾಟಯಾನ್ ಎಲಿಮೆಂಟ್ anion. ಸೀಕ್ವೆನ್ಸ್ ಏನಿದೆ, ದ ಕ್ಯಾಟಯಾನ್ ಇನ್ಕ್ರೀಸಿಂಗ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಅಂದ್ರೆ ಲೋವೆಸ್ಟ್ ಟು ಹೈಯೆಸ್ಟ್ ಹೋಗ್ಬೇಕು ನಾವು. ಯಾವುದಕ್ಕೆ ಕಡಿಮೆ ಇರುತ್ತೆ, ಕ್ಯಾಟಯಾನ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ less ionic radius. Okay, then its element. I plus is having less ionic radius than radius of iodine. Then radius of iodine is less than radius of iodide ion. Increasing order alli ide. I plus is having less than I is having less than I minus. Similarly, second Fe3 plus. Okay, if I consider higher the charge, less is the less is the ionic radius. Fe3 plus is having less radius than Fe2 plus. Ferric ion is smaller than ferrous ion. Ferrous ion is smaller than iron atom, or I can say element. So is the sequence. So Fe3 plus is less than Fe2 plus. So Fe2 plus is less than Fe. Well, next coming to the MCQs. First one, Mg2 plus, question ಏನಿದೆ ನೋಡ್ರಿ, Mg2 plus is smaller than O2 minus in size. ಅಂದ್ರೆ magnesium 2 plus ion is smaller than oxide ion in size, though they have same electronic configuration. ಏನು ಹೇಳ್ತಿದ್ದಾರೆ, magnesium 2 plus is smaller than O2 minus.
in size, though they have same electronic configuration. ಅಂದ್ರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇದೆ, ಬಟ್ Mg2+ ಯಾಕೆ ಸ್ಮಾಲರ್ ಅಂತ ಕೇಳ್ತಿದ್ದಾರೆ. ವೆಲ್, ಫಸ್ಟ್ ಆಪ್ಷನ್, ಇಟ್ ಇಸ್ ಬಿಕಾಸ್ ಮೋರ್ ನಂಬರ್ ಆಫ್ ಪ್ರೋಟಾನ್ಸ್ ದ್ಯಾನ್ ಎಲೆಕ್ಟ್ರಾನ್ಸ್. ಇಲ್ಲಿ ಪ್ರೋಟಾನ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಸೆಕೆಂಡ್ ಆಪ್ಷನ್, more number of electrons than protons. And third option, higher effective nuclear charge of Mg2+ than O2-. D option, none of these. Again ಇದೆ Mg2+. Okay, say ಅದಕ್ಕೆ ಆಪ್ಷನ್ ಏನಿದೆ, higher effective nuclear charge of Mg2+. ಈಗ ಮೆಗ್ನೀಷಿಯಂ ಎಷ್ಟು ಅಟಾಮಿಕ್ ನಂಬರ್ ಮೆಗ್ನೀಷಿಯಂ ಅಂತ ಬಂದ್ರೆ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12 ಇದೆ. ಅಂದ್ರೆ ಇಟ್ ಹ್ಯಾಸ್ 12 protons. Mg2+ ಅಂತ ಇದೆ, ಹೌದಾ? Mg2+ ಅಂತ ಬಂದ್ರೆ it has, okay, 2 electrons are lost, so 10 electrons will be present. Then similarly, if I consider oxygen atom ಅಂದ್ರೆ oxygen atomic number 8, ಹೌದಾ? 8 ಅಂದ್ರೆ it has 8 protons. O2- ಇದೆ, 2- ಅಂದ್ರೆ 8 + 2, it has 10 electrons. ಈಗ ಪ್ರಾಪರ್ ರೀಸನ್ Mg2+ is smaller ಅಂತ ಕೇಳ್ತಿದ್ದಾರೆ. Mg2+ is smaller than O2- ಅಂತ ಕೊಟ್ಟಿದ್ದಾರೆ. ಏನಿದಕ್ಕೆ ಆಕ್ಚುಲ್ ರೀಸನ್ ಅಂದ್ರೆ, ಫಸ್ಟ್ ಆಪ್ಷನ್ ಏನಿದೆ, ನಂಬರ್ ಆಫ್ ಪ್ರೋಟಾನ್ಸ್, ಮೋರ್ ನಂಬರ್ ಆಫ್ ಪ್ರೋಟಾನ್ಸ್ ದೆನ್ ಎಲೆಕ್ಟ್ರಾನ್ಸ್. ಈಗ ನಾವು ಪ್ರೋಟಾನ್ ಮತ್ತೆ ಓಕೆ ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ, ಎಸ್ Mg ಯಲ್ಲಿ ಪ್ರೋಟಾನ್ ಜಾಸ್ತಿ ಇದೆ ಎಲೆಕ್ಟ್ರಾನ್ಗಿಂತ, ಓಕೆ ಅಂತ ಇದೆ. ಎಸ್, ಇಟ್ ಇಸ್ ಟ್ರೂ, ಇದೆ, ಬಟ್ ಇಟ್ ಇಸ್ ನಾಟ್ ದ ರೀಸನ್. ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇದಾವೆ ಎಲೆಕ್ಟ್ರಾನ್ಗಿಂತ, ಬಟ್ ಇಟ್ ಇಸ್ ನಾಟ್ ದ ಪ್ರಾಪರ್ ರೀಸನ್. ಸೆಕೆಂಡ್ ಏನಿದೆ, ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದನ್ ಪ್ರೋಟಾನ್ಸ್. ಎಲೆಕ್ಟ್ರಾನ್ ಜಾಸ್ತಿ ಇದೆನಾ Mg ಅಲ್ಲಿ, Mg2+ ಅಲ್ಲಿ? ನೋ, ಇಟ್ ಇಸ್ ರಾಂಗ್. ಥರ್ಡ್ ಆಪ್ಷನ್ ಏನಿದೆ, ಹೈಯರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆಫ್ Mg2+ ದ್ಯಾನ್ O2-. ಈಗ ಏನಿದೆ, ಇಫ್ ಐ ಕನ್ಸಿಡರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಮೆಗ್ನೀಷಿಯಂ ಅಂತ ಬಂದ್ರೆ ಚಾರ್ಜ್ ಟು ಮಾಸ್ ರೇಷಿಯೋ ಕಂಪೇರ್ ಮಾಡಿದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆಫ್ Mg2+ will be more compared to that of O2- is the proper answer or right answer. So option C, higher effective nuclear charge of Mg2+ than O2- is the right option. Okay, next question ಏನಿದೆ, identify the correct order in which ionic radius of following ions increases. ಏನು ಕೊಟ್ಟಿದ್ದಾರೆ ಇಲ್ಲಿ, ions ಅನ್ನು ಸ್ಪೆಸಿಫೈ ಮಾಡಿದ್ದಾರೆ. ನಾವೇನ್ ಮಾಡಬೇಕು, we have to specify the correct order. ಯಾವ್ದು ಆರ್ಡರ್? increasing order of their ionic radius. ಏನು ಅಯಾನ್ ಇದೆ, F- Na + N3- ಇದೆ. ವೆಲ್, ಫಸ್ಟ್ ಆಪ್ಷನ್ ಇದೆ, ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಲೋವೆಸ್ಟ್ ಟು ಹೈಯೆಸ್ಟ್, ಥರ್ಡ್, ಫಸ್ಟ್, ಸೆಕೆಂಡ್. Well, what is the first option? Third, first, second. Means we are saying increasing order means lowest to highest. Third ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, N3-. ಕ್ಯಾಟ್ ಯಾನ್ ಏನು ಯಾವಾಗಲೂ ರೇಡಿಯಸ್ ಕಡಿಮೆ ಇರೋಕ್ಕೆ ಸಾಧ್ಯನಾ? ಸಿನ್ಸ್ ಆಲ್ 3 ಆರ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. ಸೊ ಇನ್ಕ್ರೀಸಿಂಗ್ ಆರ್ಡರ್ ಲೋವೆಸ್ಟ್ ಟು ಹೈಯೆಸ್ಟ್. ಈಗ ಥರ್ಡ್ ಲೋವೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಇದು ಕರೆಕ್ಟ್ ಆಗುತ್ತಾ ಆಪ್ಷನ್? ನೋ. ಯಾಕಂದ್ರೆ ನಮ್ಗೇನು ಗೊತ್ತಿದೆ, ಯಾನ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ higher ionic radius than cations in case of isoelectronic species. ಯಾವಾಗಲೂ ಸೆಕೆಂಡ್ ಫಸ್ಟ್ ಬರಬೇಕು. ಅಂದ್ರೆ ಈ ಆಪ್ಷನ್ ಎ ಇಸ್ ರಾಂಗ್. ಇದೊಂದು ಟ್ರಿಕ್. ಓಕೆ, ವೆಲ್, ಸೆಕೆಂಡ್ ಆಪ್ಷನ್ ಬಂದ್ರೆ 1, 2, 3 ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಕರೆಕ್ಟಾ? ಇಟ್ ಈಸ್ ಆಲ್ಸೋ ರಾಂಗ್. ಯಾಕಂದ್ರೆ ನಮ್ಗೆ ಏನು ಹೇಳಿದೆ ನಾನು, ಸೆಕೆಂಡ್ ಮೊದಲು ಬರ್ಬೇಕಂತ ಹೇಳಿದೆ. ಇದು ಕೂಡ ರಾಂಗ್ ಇದೆ. ವೆಲ್, ಥರ್ಡ್, ಸೆಕೆಂಡ್, ಥರ್ಡ್, ಫಸ್ಟ್ ಅಂತ ಇದೆ. ಇದು ನೋಡ್ಬೋದು ನಾನು. ಓಕೆ, ಇದ್ರ ಬಗ್ಗೆ ಯೋಚನೆ ಮಾಡೋಣ. ನೆಕ್ಸ್ಟ್ ಏನಿದೆ, ಸೆಕೆಂಡ್, ಫಸ್ಟ್, ಥರ್ಡ್ ಇದೆ. ಈಗ ಈ ಎರಡರಲ್ಲಿ ಎರಡಂತೂ ಹೋಯ್ತು ಆಲ್ರೆಡಿ, ರಾಂಗ್ ಅಂತ ಗೊತ್ತಾಯ್ತು ಡೈರೆಕ್ಟ್ ಆಗಿ. ನಾವು ಅಮೌಂಟ್ ದೀಸ್ ಮತ್ತೇನು ಹೇಳಿದೆ, ಸೆಕೆಂಡ್, ಸಿ ಮತ್ತು ಡಿ ಅಲ್ಲಿ ಸೆಕೆಂಡ್ ಫಸ್ಟ್ ಕೊಟ್ಟಿದ್ದಾರೆ, ಹೌದಾ? ಇಟ್ ಇಸ್ ಟ್ರೂ. ಎರಡು ಕೇಸಲ್ಲಿ ಸೆಕೆಂಡೇ ಮೊದಲಿದೆ. ಇಫ್ ಯು ಗೋ ಫಾರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಥರ್ಡ್ ಕೊಟ್ಟಿದ್ದಾರೆ. ಈಗ ಯಾನ್ ಏನಿದಾವೆ, ಫಸ್ಟ್ ಮತ್ತೆ ಥರ್ಡ್ ಎರಡು ಏನಿದೆ, ಯಾನ್ ಇದೆ, -1 ಇದೆ, -3 ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಯಾನ್ ಏನ್ ನೆನ್ಪಿಡೋದು ಹೇಳಿದೆ ನಾನು, ಯಾನ್ ವಿತ್
higher negative charge is going to have larger radius ಅಂತ ಇದೆ. ಅಂದರೆ ಇಲ್ಲಿ ಸಿ ಆಪ್ಷನಲ್ಲಿ ಹೈಯರ್ ಚಾರ್ಜ್ ಇರೋದನ್ನು ಮೊದಲು ಕೊಟ್ಟಿದ್ದಾರೆ, ಕಡಿಮೆ ಚಾರ್ಜ್ ಇರೋದನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಏನರ್ಥ? ಇಟ್ ಈಸ್ ರಾಂಗ್. ಅಂದರೆ ನಮ್ಗೆ ಉಳಿತು ಯಾವುದು? ಡಿ ಆಪ್ಷನ್. ದಟ್ ಈಸ್ ಸೆಕೆಂಡ್, 1/3 is the right answer. Okay, well, so solution already ಹೇಳಿದೆ ನಾವು. Na plus is having less radius, ionic radius than F minus. F minus is having less ionic radius than N3 minus. Okay, well, so with this I am going to conclude about this session. Again in the next session we will discuss some other concept. Okay, thank you, be safe.